ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ನಮ್ಮ ಜಿಲ್ಲಾ ಪಂಚಾಯತಿಯ ಪೀಠಗಿರ್ತಕ್ಕಂಥ ಮಂಜುನಾಥ ಸ್ವಾಮಿ ಅವರೇ, ಹಾಗೂ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ನಮ್ಮ ಇವಾಗಿರ್ತಕ್ಕಂಥ ಬಾಬು ಅವರೇ, DCC ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಘುಪತಿ ಸರ್ ಅವರೇ, ಹಾಗೂ ಮಲ್ಲಡಿ ಜಗದೀಶ್ ಅವರೇ, ಕಾವೇರಿ ಸುರೇಶ್ ಅವರೇ, ಪ್ರಸಾದ್ ಅವರೇ, ನಾಗಕೃಷ್ಣ ಅವರೇ, ರವಿ ಅವರೇ, ನಮ್ಮ ಮೋಹನಣ್ಣ ಅವರೇ, ಹಾಗೂ ನಮ್ಮ ಕೇಶ್ ಅವರೇ, ಈಗ ತಾನು ನಮ್ಮ ಜೊತೆ ಬಂದಿರ್ತಕ್ಕಂಥ ಚಂಗಾರೆಡ್ಡಿ, ನಮ್ಮ ರಾಜಗೋಪಾಲ್, ಹಾಗೂ ಈ ಕಡೆ ಬಂದಾಗ ನಮ್ಮ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಮುಖಂಡರಾಗಿರ್ತಕ್ಕಂಥ ಸೋಮಣ್ಣ ಅವರೇ, ಲಕ್ಷ್ಮೀನಾರಾಯಣ ಅವರೇ, ಹಾಗೂ ರಘು ಅವರೇ, ಮುಸ್ತಾಫ್ ಅವರೇ, ಹಾಗೂ ನಮ್ಮ ರಾಜಣ್ಣ ಅವರೇ, ಹಿಂದೆ ಕೂತಿರ್ತಕ್ಕಂಥ ರಾಜಣ್ಣ ಅವರೇ, ಮಂಜಣ್ಣ ಅವರೇ, ವೇದಿಕೆ ಮುಂಭಾಗದಲ್ಲಿ ಇವತ್ತು ಈ ಸಭೆಗೆ ಕಳೆ ತುಂಬಿರ್ತಕ್ಕಂಥ, ಈ ಸಭೆಗೆ ಮೇನ್ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನನ್ನೆಲ್ಲ ನೆಚ್ಚಿನ ಹೆಣ್ಮಕ್ಳು, ನನ್ನ ತಾಯಂದಿರು ಮುಂದೆ ಕೂತಿದ್ದೀರಿ. ನಿಮಗೆ ವಿಶೇಷವಾಗಿ ಶಾಸಕರ ಕಡೆಯಿಂದ ಒಂದು ಕೃತಜ್ಞತೆಗಳನ್ನು ಹಾಗೂ ಥ್ಯಾಂಕ್ಸ್ ಅನ್ನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಇವೆರಡೂ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಲಾಸ್ಟ್ ಮೀಟಿಂಗಲ್ಲಿ ಗಲಾಟೆ ಮಾಡಿ ಆದಷ್ಟು ಬೇಗ ಯಾಕೆ ಆಗಲಿ ಅನ್ನೋದು ನನ್ನ ಆಸೆ ಇತ್ತು. ಅಷ್ಟು ಸರ್ವೇಶ್ ಇದ್ದಾಗೆ ನಾನು ಇದನ್ನು ಮುಂದುವರಿಸಿದೆ. ಆ ಸಂದರ್ಭದಲ್ಲಿ ನನಗೆ ಯಾರು ಕೊಡಬೇಕಂತ ಬಂದಾಗ ಬರೀ 2-3 ಇದ್ದು ಹೆಸರು, ತುಂಬ ಹೆಸರು ಇರಲಿಲ್ಲ. ಈ ಸಂದರ್ಭದಲ್ಲಿ ನನ್ನ ಮುಂದೆ ಕೂತಾಗ ನಾನು ಹೇಳಿದೆ, ಈ 3 ಹೆಣ್ಮಕ್ಳು ಹಾಕಿದ್ದಾರೆ, ಸಂಘ ಹಾಕಿದ್ದಾರೆ, ಆ ಸಂಘದಲ್ಲಿ ಯಾವ ಹೆಣ್ಮಕ್ಳು ಚಾತುರ್ಯವಾಗಿದ್ದಾರೆ, ಅಂದರೆ ಸ್ವಲ್ಪ ಚುರುಕಾಗಿದ್ದಾರೆ, ಅವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದೆ. ಇದು ರಾಜಕಾರಣ ಮಾಡೋದು ಬೇಡ, ಇದು ಯಾವ ಹೆಣ್ಮಕ್ಳು ಚುರುಕಾಗಿದ್ದಾರೆ ಅವರಿಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳಿದೆ. ಸೊ ನಾನು ಯಾಕಂತಂದರೆ ಈ ವಿಚಾರದಲ್ಲಿ ನಾನು ಯಾವತ್ತೂ ಇಂಟರ್ಫಿಯರ್ ಆಗಲ್ಲ, ಯಾಕಂದರೆ ತಪ್ಪೋದು. ಆದರೆ ಇದು ಅವ್ರು ಕೊಡಬೇಕು, ಇವ್ರು ಕೊಡಬೇಕು ಅಂತ ರಾಜಕೀಯ ಮಾಡ್ಬೇಕು. ನನ್ನ ವಿಚಾರದಲ್ಲಿ ಯಾವತ್ತೂ ಹೆಣ್ಮಕ್ಳ ವಿಚಾರದಲ್ಲಿ ನಾನು ಆ ಥರ ಮಾಡಲ್ಲ. ಯಾಕಂದರೆ ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನು ಬಂದ 8 ವರ್ಷಗಳಿಂದಲೂ ನಾನು ಮುಂದೆ ಯಾವ ಹೆಣ್ಮಕ್ಳು ಬಂದರೂ ಕೂಡ ಅಕ್ಕ ಅಂತ ಕರಿತೀನಿ. ನನಗಿಂತ ಚಿಕ್ಕವರಾದರೂ ಕೂಡ ಅಕ್ಕ ಅಂತ ಕರಿತೀನಿ. ನಾನು ಇದುವರೆಗೂ ಹೆಸರು ಕರೆದಿಲ್ಲ. ಯಾಕೆಂದರೆ ಹುಡುಗಂತ ಎಲ್ಲ ನನ್ನ ತಾಯಿದ್ರು ನನ್ನ ಅಕ್ಕ ತಂಗಿರು. ಯಾಕಂದರೆ ಈ ಮನೋಭಾವನ ನಾನೇ ಒಂದು ಮಾತು ಹೇಳ್ತೀನಿ, ಯಾವ ಸಂಸ್ಥೆಯಲ್ಲಿ ಹೆಣ್ಣನ್ನು ನಾವು ಪೂಜಿಸ್ತೀವಿ, ಯಾವ ಸಂಸಾರದಲ್ಲಿ ಹೆಣ್ಣನ್ನು ನಾವು ಪೂಜಿಸ್ತೀವಿ, ಹೆಣ್ಣಿಗೆ ಗೌರವ ಕೊಡ್ತೀವಿ, ಆ ಸಂಸಾರ ಇದುವರೆಗೂ ಬಿದ್ದಿರೋದು ನೋಡಿಲ್ಲ. ಯಾವ ಸಂಸ್ಥೆಯಲ್ಲಿ ಹೆಣ್ಣನ್ನು ಭುವನೇಶ್ವರ ಅಂತ ನಾವು ಪೂಜೆ ಮಾಡ್ತೀವಿ, ಬೇರೆ ಹೆಣ್ಮಕ್ಳು ಕೂಡ ನಮ್ಮ ಹೆಣ್ಮಕ್ಳು ಅಂತ ನಾವು ಅನ್ಕೋತೀವಿ, ಆಗ ಯಾವತ್ತೂ ಅವರಿಗೆ ಸೋಲಿಲ್ಲ ಅಂತ ಅನ್ನೋದನ್ನ ನನ್ನ ಒಂದು ಅನುಭವ. ಯಾಕೆ ಅಂತಂದ್ರೆ ಹೆಣ್ಣನ್ನ ನದಿಗೆ ಹೋಲಿಸ್ತಾರೆ. ಯಾಕೆ ಹೇಳಿ? ಯಾವ ಗಂಡಸು ಒಂದು ಇಟ್ಟಿಲ್ಲ ಅದಲ್ಲ, ಎಲ್ಲ ಹೆಣ್ಮಕ್ಳು ನದಿಗೆ ಹೋಲಿಸ್ತಾರೆ. ಅಂದ ಕಾಲದಲ್ಲೇ ಹೋಲಿಸ್ತಾರೆ. ಯಾಕೆ ಹೇಳಿ? ಅವ್ರು ಹುಟ್ಟೋದೊಂದು ಕಡೆ ಹೋಗೋದೊಂದು ಕಡೆ, ನದಿಗೆ ತುಂಬೋದೊಂದು ಕಡೆ ಹೋಗೋದೊಂದು ಕಡೆ, ಅದಲ್ವಾ? ಹೌದಾನೆ? ಎಲ್ಲೋ ಕೊಡಗಲ್ಲಿ ಮಳೆ ಬಿದ್ರೆ ಮೈಸೂರು ಡ್ಯಾಮ್ ತುಂಬುತ್ತೆ, ಹೌದಲ್ಲ? ಮೈಸೂರು ಡ್ಯಾಮ್ ತುಂಬಿದ್ರೆ ನಮ್ಮ ಏನು ತಮಿಳ್ನಾಡು ಡ್ಯಾಮ್ ತುಂಬುತ್ತೆ. ಹಂಗೆ ಅವ್ರು ಹುಟ್ಟಿ ಅರ್ಧ ಹೋಗ್ತಾ ಇರ್ತಾರೆ. ಯಾಕಂದ್ರೆ ಹೆಣ್ಣನ್ನ ನದಿಗಳನ್ನ ಹೆಣ್ಣಕ್ಕೆ ಯಾಕೆ ಹೋಲಿಸ್ತಾರೆ ಅಂತಂದ್ರೆ, ಅವಳು ಒಂದು ಕಡೆ ಇರಲ್ಲ ಅಂತ. ಬಹುಶಃ ಇಡೀ ಪ್ರಪಂಚದಲ್ಲಿ ನಮ್ಗೆ ವಿಶೇಷವಾಗಿರ್ತಕ್ಕಂಥ ಭಾರತದ ಒಂದು ಸ್ಥಾನ ಇದೆ, ಹೆಣ್ಣುಗಳ ಸ್ಥಾನ ಇದೆ. ನಮ್ಮ ಭಾರತೀಯ ಹೆಣ್ಮಕ್ಳುವೆ ವಿಶೇಷವಾಗಿ ಸ್ಥಾನ ಇದೆ. ಯಾಕಂದ್ರೆ ಅವ್ರ ಸಂಸ್ಕೃತಿಯಿಂದ ಬಂದಿರ್ತಕ್ಕಂಥದ್ದು ಯಾವತ್ತೂ ಬಿಟ್ಟೋಗಲ್ಲ. ನಾನು ಒಂದೊಂದು ಬೇಕಾದ್ರೆ ಅಬ್ಸರ್ವ್ ಮಾಡಿದ್ರೆ ಒಂದು ಮಾತು ಹೇಳ್ಬೋದು, ಗಂಡ ಹೆಂಡತಿ ತುಂಬಾ ಜೋರ ಜಗಳಾಡಿದ್ದಾರೆ. ಆಯ್ತಲ್ವಾ? ಆ ಜಗಳ ಆಡಿದಾಗ 8 ದಿವಸ ಮಾತಾಡಿರಲ್ಲ. ಯಾವುದೋ ಒಂದು ನಿಮ್ಗೆ ಬೇಕಾದ ಸಂಬಂಧದ ಇನ್ವಿಟೇಷನ್ ಕಾರ್ಡ್ ತಗೊಂಬರ್ತಾರೆ, ನೀವು ಯಜಮಾನ್ರು ಬಂದು ಮಲಗಿರ್ತಾರೆ. ಅವ್ರು ನೀವೇನ್ ಮಾಡ್ತೀರಿ? ಇದು ನಮ್ಮಲ್ಲಿರ್ತಕ್ಕಂಥ ಗುಣ, ಆಯ್ತಲ್ವಾ? ಇಲ್ಲ ಜಗಳ ಆಡಿದ್ದೀವಿ ಹೋಗಿ ಕಳಿಸ್ತೀವ? ಇಲ್ಲ ತಾನೆ. 8 ದಿವಸ ಒಬ್ರಿಗೊಬ್ರು ನೋಡ್ಕೊಂಡಿದ್ದೀವಿ, ಆಯ್ತಲ್ವಾ? ಅದು ನಮ್ಮಲ್ಲಿರ್ತಕ್ಕಂಥ ಸ್ವಭಾವ, ನಮ್ಮ ಹೆಣ್ಮಕ್ಳು ಇರ್ತಕ್ಕಂಥ ಒಂದು ಸ್ವಭಾವ. ಸೊ ಅದಕ್ಕೆ ನಾನು ಅವಾಗಲೂ ಅವ್ರು ಹೇಳ್ಕೊಡ್ತಾ ಇದ್ದೆ, ಯಾರಿಗೆ ನಂಗೆ ಮಾತಾಡಿ ಕೊಂಚ ಮಂಗ್ಲಮ್ಮ ಅಂತ ಹೇಳಿದ್ರು, ನಿಮ್ಮ ಮುಂದ್ರೆ ಮಗಳು ನಿಮ್ಮ ಈ ಮಗುಂಡಾಡು ಬಾಗ ನಿಕ್ಕಿ ಒಬ್ಬ ಚಿಕ್ಕಮ್ಮ ಅನ್ಕೊಂಡು ಮಾಡಿ ಅವ ಚೆನ್ನಾಗಿ ಮಾತಾಡ್ತಾರೆ, ಅದಲ್ವಾ? ಸೊ ಅದರಿಂದ ಹೆಣ್ಮಕ್ಳಿಗೆ ಒಂದು ವಿಶೇಷವಾಗಿ ಗೌರವ ಇದೆ. ಅದರಲ್ಲೂ ಕೂಡ ನನ್ನ ಮುಳುವಾಗಿನ ತಾಯಿದ್ರು ತುಂಬ ವಿಶೇಷವಾಗಿರ್ತಕ್ಕಂಥ ತಾಯಿದ್ರು. ಇವರು ಅವ್ರ ಸ್ವಾಭಿಮಾನ ಬಿಟ್ಟು ಯಾವತ್ತೂ ಬದುಕಲ್ಲ. ಅದು ಅಂತ ಬಂದ ಆ ಮುಳುಬಾಗಿಲು ನನ್ನ ಹೆಸರು ನಾನು ಓದ್ತೀನಿ, ನಮಗೆ ಒಂದು ಮೈ ಜುಳುಕ ಅಂತಾರೆ. ಅಂಥ ವೈಭವ ಇರ್ತಕ್ಕಂಥ ಈ ಮುಳುಬಾಗಿಲಿಗೆ ನನಗೆ ಸಿಕ್ಕಿರೋದು ಅವಕಾಶ ದೇವರು ಕೊಟ್ಟ ವರ ಅಂತ ಹೇಳ್ಬೋದು. ನನಗೆ ದೇವರು ಕೊಟ್ಟ ವರ ಅಂತಾನೆ ಹೇಳ್ಬೋದು. ಈ ಸಂದರ್ಭದಲ್ಲಿ ಅಕ್ಕ ಕೆಪೆ ಏನು ನಾವು ಮಾಡ್ಕೊಂಡಿದ್ದೀವಿ, ದಯವಿಟ್ಟು ಉನ್ನತ ಮಟ್ಟಕ್ಕೆ ಹೆಣ್ಮಕ್ಳು ಬೆಳೆಸ್ಬೇಕು. ಇದು ನಿಮ್ಮ ಕೆಪೆ. ಭಾನುವಾರ ಬೇರೆ ನಾನ್ ವೆಜ್ ಬೇರೆ ಹಾಕ್ತೀನಿ ಅಂತ ಹೇಳ್ತಿದ್ದೀವಿ, ಅದಲ್ವಾ? ನಮ್ಮ ಕೆಪೆ ಇದು, ನಮ್ಮೆಲ್ಲರ ಕೆಪೆ. ದಯವಿಟ್ಟು ಇದನ್ನು ಉನ್ನತ ಮಟ್ಟಕ್ಕೆ ನಡೆಸಬೇಕು. ಹಾಗೂ ನಮ್ಮ ಒಂದು ಕಾಲಾವಧಿಯಿಂದ, ನಮ್ಮ ತಾಲೂಕು ಪಂಚಾಯತಿ ಅವಧಿಯಿಂದ ಹೆಣ್ಮಕ್ಳಿಗೆ ಆರ್ಥಿಕ ಸಹಾಯವನ್ನು 1 ಕೋಟಿ ರೂಪಾಯಿ ಆರ್ಥಿಕ ಸಹಾಯವನ್ನು ನಾವು ಮಾಡ್ಲಿಕ್ಕೆ ರೆಡಿ ಇದ್ದೀವಿ.
ಎಲ್ಲ ಸಂಘಕ್ಕೂ ನೀವು ಏನು ಸಂಘ ತಗೊಂಡ್ರು ಕೂಡ ಆರ್ಥಿಕವಾಗಿ 1 ಕೋಟಿ ರೂಪಾಯಿನ ನಾವು ನಿಮ್ಮ ಸಹಾಯ ಮಾಡ್ಲಿಕ್ಕೆ ನಾವು ರೆಡಿ ಇದೀವಿ. ಅದನ್ನ ಉಪಯೋಗಿಸ್ಕೊಳ್ಳಿ. ಇನ್ನೂ ಉನ್ನತೀಕರಣ ಮಾಡಲಿಕ್ಕೆ 3 ಲಕ್ಷ ರೂಪಾಯಿ ಅಮೌಂಟ್ ಕೇಳಿದ್ದೀನಿ. ನಂಗೆ ನಾಳೆ ಲೆಟರ್ ಕಳಿಸ್ತೀನಿ. ಅದು ಒಳ್ಳೆ ಪೀಠೋಪಕರಣಗಳು, ಒಳ್ಳೆ ಚೇರ್ಗಳೆಲ್ಲ ಹಾಕಿ ಒಳ್ಳೆ ಹೈಟೆಕ್ ಆಗಿ ಮಾಡ್ತಕ್ಕಂಥ ಕೆಲಸವನ್ನ ಇನ್ನೂ ಆಗಲಿ. ಇನ್ನೂ ಸಾಲದೆ ಬಂದರೆ ಖಂಡಿತವಾಗ್ಲೂ ನನ್ನ ಅನುದಾನ ಕೊಟ್ಟು ಕೂಡ ಇದನ್ನು ಒಳ್ಳೆ ರೂಪಕ್ಕೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ತಾವೆಲ್ಲ ಮಾಡಬೇಕಂತ ನಾನು ಬಯಸ್ತೀನಿ. ವಿಶೇಷವಾಗಿ ನಾನು ಒಬ್ಬ ವ್ಯಕ್ತಿನ ಪರಿಚಯ ಕೊಡಬೇಕು. ಯಾಕಂದರೆ DCC ಬ್ಯಾಂಕ್ ನಿರ್ದೇಶಕರು. ಯಾಕೆ ಅವಾಗಿಂದ ಅವ್ರನ್ನ DCC ಬ್ಯಾಂಕ್ ನಿರ್ದೇಶಕರು ಅಂತಂದ್ರೆ ನಿಮ್ಗೆಲ್ಲ ಲೋನ್ ಕೊಡೋದಿವ್ರೆ, ನಿಮ್ಗೆಲ್ಲ ಈಗ ಬರ್ತಾರೆ. ಈಗ ಸ್ಟಾರ್ಟ್ ಆಗ್ತದೆ. ಯಾವಾಗ ಬ್ಯಾಂಕ್ ಅಂದ್ಮೇಲೆ ಯಾವಾಗ ನೀವು ಕೊಡೋ ತೆಗೆ ಇರ್ತದೆ ಅದು ಚೆನ್ನಾಗಾಗ್ತದೆ. ಈ ಕಡೆ ಪಟ್ಕೊಂಡು ಆ ಕಡೆ ಹೋಗೋಬೋದು ಅಲ್ವಾ, ಈ ಕಡೆ ಪಟ್ಕೊಂಡು ಆ ಕಡೆ ಹೋಗೋಬೋದು ಸ್ಟಾಪ್ అయిపోతుంది. ಹಂಗೆ ಎಲ್ಲ ಹೆಣ್ಮಕ್ಳು ಕೂಡ DCC ಬ್ಯಾಂಕ್ನ ಮರುಪಾವತಿ ಮಾಡಿ ನಿಮ್ಮ ವ್ಯವಹಾರವನ್ನು ಹೆಚ್ಚಿಸ್ಕೊಂಡ್ರೆ, ತಾಲೂಕಲ್ಲಿ ನಾನು ಇವತ್ತು ನಿರ್ದೇಶಕರನ್ನ ನೀವೆಲ್ಲ ಆಯ್ಕೆ ಮಾಡಿದ್ದೀರಿ. ಇವರು ವಿಶೇಷವಾಗಿ ಒಂದು ಮನವಿಯನ್ನು ಕೂಡ ಮಾಡಿದ್ದೀನಿ. ಬೇಗ ಸ್ಟಾರ್ಟ್ ಮಾಡೋಣ DCC ಬ್ಯಾಂಕ್ನಲ್ಲಿ. ಆದಷ್ಟು ಬೇಗ ಎಲ್ಲ ಹೆಣ್ಮಕ್ಳು ಕೂಡ ಲೋನ್ ಸಿಗೋ ಥರ ಮಾಡೋಣ. ಸೊ ಅದನ್ನ ಆಸೆ ಇತ್ತು ನನಗೆ. ಅದನ್ನು ನೀವು ನನ್ನ ಮುಖಾಂತರ ದಯವಿಟ್ಟು ನಿಮ್ಮ ಮುಖಾಂತರ ನೆರವೇರಿಸ್ಕೊಡ್ಬೇಕು ಅಂತ ನಾನು ವಿಶೇಷವಾಗಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಈಗ ಒಬ್ಬ ಶಾಸಕರಾಗಿ ನನ್ನ ಹೆಣ್ಮಕ್ಳಿಗೆ ಲೋನ್ ಸಿಗ್ಬೇಕನ್ನೋ ನನ್ನ ಬಯಕೆ. ಅದು ನಿಮ್ಮಿಂದ ಆದಷ್ಟು ಬೇಗ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ಇವತ್ತು ಏನು ಈ ಅಕ್ಕ ಕಪ್ಪೆ ನಾವು ಸ್ಟಾರ್ಟ್ ಮಾಡಿದ್ವಿ, ಒಳ್ಳೆ ಒಂದು ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ವಿ. ಸೊ ದಯವಿಟ್ಟು ಕಡಿಮೆ ಬೆಲೆಯಲ್ಲಿ ಏನು ರೈತರು ಹಸ್ಕೊಂಡು ಬರ್ತಾರೆ, ಕಡಿಮೆ ಬೆಲೆಯಲ್ಲಿ ಒಂದು ಒಳ್ಳೆ ಊಟ ಕೊಟ್ಟು ನೀವು ಅದನ್ನು ನೆರವೇರಿಸ್ಕೊಂಡು ಹೋಗ್ತೀರಾ ಅಂತ ನನಗೆ. ಈಗ ನೀವು ಅಬ್ಸರ್ವ್ ಮಾಡಿರ್ಬೋದು, ನಾವು ಬೇರೆ ಕಡೆ ಹೋದಾಗ ನಾವು ಹೆಣ್ಮಕ್ಳು ಇರ್ತಕ್ಕಂಥ ಓಟ್ ಮುಟ್ಕೊಂಡು ಹೋಗ್ತೀವಿ. ಯಾಕೆ ಹೇಳಿ? ಅವ್ರ ಕೈ ರುಚಿ ಬೇರೆ. ಈ ಪುಣ್ಯಾತ್ಮ ಯಾರು ಹೇಳ್ತೀನಿ ನಾವು ಟ್ರೈನಿಂಗ್ ಕೊಡ್ತೀವಿ ಅಂತ. ಅವಾಗಲೇ ಯಾರೋ ನನ್ನ PDO ಹೇಳ್ತೀನಿ ಅವ್ರು ಟ್ರೈನಿಂಗ್ ಕೊಡ್ತೀನಿ, ಅವರೇಕಾಯಿ ಎಣ್ಣೆ ತೆಗಿತೀನಿ ಅಂತ. ಎಲ್ಲಾದ್ರೂ ಪ್ರಪಂಚ ಅವರೇಕಾಯಿ ಎಣ್ಣೆ ನೋಡಿದ್ರೆ ನೀವು, ಅವರೇಕಾಯಿ ಎಣ್ಣೆ ತೆಗೊಳ್ತಾರೆ ಅಂತ ನನಗೆ ಆಶ್ಚರ್ಯ ಆಗಿತ್ತು. ಇದೇ ಕೂಡ ಅನುಕೂಲ ನಿಂತಿತ್ತು ಅಂತ ಗೊತ್ತಾಗ್ಲಿಲ್ಲ ಅದೆಲ್ಲ. ಸೊ ಹೆಣ್ಮಕ್ಳು ಕೂಡ ವಿಶೇಷವಾಗಿ ಆದಷ್ಟು ಬೇಗ ನಿಮ್ಗೆ ಗುಡ್ ನ್ಯೂಸ್ ಬರುತ್ತೆ. DCC ಬ್ಯಾಂಕಿಂದ ನಿಮ್ಮನ್ನೆಲ್ಲ ಮತ್ತೆ ಕರೆದು ನಿಮ್ಗೆಲ್ಲ ಒಂದು ಸೌಕರ್ಯ ಮಾಡ್ತಕ್ಕಂಥ ಕೆಲಸವನ್ನ ಆದಷ್ಟು ಬೇಗ ಆಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಹೆಣ್ಮಕ್ಳು ಕೂಡ ಹಾಗೂ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ, ನಮ್ಮ ಜೊತೆ ಜಾಯ್ನ್ ಆಗಿರ್ತಕ್ಕಂಥ ಎಲ್ಲ ಕೌನ್ಸಿಲರ್ಸ್ಗೂ, ಎಲ್ಲ ಮುಖಂಡರು ಕೂಡ ಥ್ಯಾಂಕ್ಸ್ ಹೇಳ್ತಾ, ದಯವಿಟ್ಟು ಇಂಥ ಕೆಲಸನ ಇನ್ನೂ ಜಾಸ್ತಿ ಮಾಡೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಹೊಂದಿಸ್ತಾ, ನನಗಿನ್ನೂ ಸಾಕಷ್ಟು ಆಸೆಗಳಿತ್ತು. ದೊಡ್ಡ ಕೆಲಸ ಮಾಡಬೇಕು, ಆ ಕೆಲಸ ಮಾಡಬೇಕು ಅಂತ. ನಾನೊಬ್ಬ ವ್ಯಾಪಾರಸ್ಥ, ದುಡ್ಡು ಮಾಡ್ಲಿಕ್ಕೆ ಮುಳ್ಬಾರ್ದು ಬಂದಿಲ್ಲ. ಒಂದು ಒಳ್ಳೆ ಹೆಸರು ಮಾಡ್ಬೇಕಂತ ಬಂದೆ. ನನ್ನ ದುರಾದೃಷ್ಟ ಹೇಳ್ತಾ ಇರ್ತಲ್ಲ, ಗಂಡು ಮಗು ಕೊಟ್ಟರು ಸುಖ ಇಲ್ಲ ಅಂತ. ಎಷ್ಟೋ ದಿನ ಹೆಣ್ಮಕ್ಳು ಆಸೆ ಇಟ್ಕೊಂಡಿರ್ತಾರೆ, ಅದಲ್ಲ ಒಳ್ಳೆ ಗಂಡು ಮಗ್ಳು ಹೆಣ್ಮಗ್ಳೇ ಆದಂತ. ಅದು ಹುಟ್ಟಿದ್ರೂ ಹ್ಯಾಂಡಿಕ್ಯಾಪ್ಟ್ ಆದ ಮಟ್ಟಕ್ಕೆ ಹೋಗ್ಬಿಟ್ಟೆ ನಾನು. ಯಾಕೆಂತಂದ್ರೆ ಸರ್ಕಾರದಲ್ಲಿ ದುಡ್ಡಿಲ್ಲ, ಸಂಬಳ ಕೊಡೋಕೆ ದುಡ್ಡಿಲ್ಲ. ಆಯ್ತಲ್ವಾ? ತಪ್ಪಿಡ್ಕೊಂಬೇಡಿ. ನನ್ನ ಮನೆ ಬಿಡ್ಬೇಕಾದ್ರೆ ಮುಳ್ಬಾಗ್ಲು ಬರೋಕ್ಕೆ ಎಷ್ಟು ನೋವಾಗುತ್ತೆ ಅಂದರೆ, ಬರೀ ಕೈಲಿ ಹೋಗ್ತಿದ್ದೀನಲ್ಲ, ಆದರೂ ಕಾಲು ಹಿಡಿದು ಎಷ್ಟಾಗುತ್ತೋ ಅಷ್ಟು ಗುಂಚ್ಕೊಂಡ್ಬಂದು ವರ್ಷ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ನಮ್ಮ ಕುರುಡುಮಲೆ ವಿನಾಯಕ ಆದಷ್ಟು ಬೇಗ ಈ ಸರ್ಕಾರಕ್ಕೆ ಬುದ್ಧಿ ಕೊಟ್ಟು, ನಾವ್ಯಾರೂ ಕೇಳಿಲ್ಲ, ಫ್ರೀ ಕೊಡಿ ಅಂತ ಯಾರು ಕೇಳಿಲ್ಲ, ನಮ್ಮಲ್ಲಿ ಗತಿಯಿಂದ ಅಕ್ಕಿ ಯಾರು ಕೇಳಿಲ್ಲ, ಅಕ್ಕಿ ಗತಿಲಪ್ಪ ಕೊಡುವಂತ ನಾವು ಕೇಳಿಲ್ಲ. ನಮ್ಮ ಸಂಸಾರ ನಮ್ಮಿದೆ, ಹೋಗ್ಲಿಕ್ಕೆ ರೋಡ್ ಇಲ್ಲ, ಅದಲ್ಲ ಕುಡಿಲಿಕ್ಕೆ ನೀರಿಲ್ಲ. ಈ ಬದುಕಲಿಕ್ಕೆ ನಾವೇನ ಕೇಳಿದ್ವಾ? ಅವ್ರನ್ನ ನಮ್ಗೆ ಕೊಡಿ ಅಂತ ಕೇಳಿದ್ವಾ? ಇಷ್ಟು ದಿವಸ ನಮ್ಮ ಗಂಡಂದ್ರೆ ಕಟ್ಟಿರ್ಲಿಲ್ವಾ? ನಮ್ದೇನು ಬಸ್ಗೆ ಹೋಗೋದಕ್ಕಂತ ಏನು ಫೀಸ್ ಕಟ್ಟಿಲ್ವಾ? ಕರೆಂಟ್ ಬಿಲ್ ನಾವು ಕಟ್ಟಿರ್ಲಿಲ್ವಾ? ಈಗ ತಾನೇ ಹೇಳ್ತಾ ಇದೆ ಕರೆಂಟ್ ಬಿಲ್ ಎಷ್ಟು ಮಾಡಿದ್ದಾರೆ ಅಂತ. ಕಳೆದಕ್ಕೆ ಬರೋಕ್ಕಿಂತ ಜಾಸ್ತಿ ಇನ್ನೂ ಮಾಡಾಕವ್ರು, ಅದಲ್ವಾ? ಇವಾಗ ಏನಾಗ್ತಂದ್ರೆ ಹೆಣ್ಮಕ್ಳು ಬಸ್ ಫ್ರೀ ಅಂತ ಹೇಳ್ತಾವ್ರೆ, ಗಂಡು ಮಕ್ಳು ಜೋಬಿಂದ ಬೀರ್ ಕಿತ್ಕೊಂತವ್ರೆ, ವಿಸ್ಕಿ ಕಿತ್ಕೊಂತಾರೆ, ಅದು ನಮ್ಗೆ ಕೊಡ್ತಾವ್ರೆ ಅಷ್ಟೇ. ಇದು ನಾವು ಕೇಳಿದ್ವಾ? ಬೇರೆ ರೀತಿ ಅಂದ್ರೆ ಬೇರೆ ರೀತಿಯಲ್ಲಿ ಕಿತ್ಕೊಂಡು ಕೊಡ್ತಾ ಒಂದಕ್ಕೂ ಡಬಲ್ ಮಾಡಿ ಕಿತ್ತಾರೆ. ಬಟ್ ಈ ಸರ್ಕಾರ ಅವ್ರಿಗೂ ಬೇಸರ ತಗೋಬಿಟ್ಟಿದೆ, ಹಿಂಗೆ ನಾನು ಅವ್ರಿಗೂ ಬೇಸರ ತಗೋಬಿಟ್ಟಿದೆ. ಸರ್ಕಾರದಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರು ಬೇಸರ, ಎಲ್ಲ ನನ್ನ ಸ್ನೇಹಿತರು. ಏನಕ್ಕಪ್ಪ ಬೇಕಿತ್ತು? ಯಾಕಂದ್ರೆ ನಮ್ಗೆ ದುಡ್ಡು ಕೊಡ್ತಾ ಇಲ್ಲ, ರೋಡ್ ಮುಸ್ಲಿಕ್ಕೆ ದುಡ್ಡು ಕೊಡ್ತಾ ಇಲ್ಲ, ರೋಡ್ ಆಗ್ಲಿಕ್ಕೆ ದುಡ್ಡು ಕೊಡ್ತಾ ಇಲ್ಲ. ವೆಂಟಿಲೇಟರ್ ಹಾಕಿ ನಮ್ಮ ಇದ್ರಲ್ಲಿ ಹಾಸ್ಪಿಟಲ್ ಯಾವ್ದು ಎಮರ್ಜೆನ್ಸಿ ಪೇಷಂಟ್ ಬಂದ್ರೆ ವೆಂಟಿಲೇಟರ್ ಇರಲಿಲ್ಲ, ನಾನು ತರಿಸ್ಕೊಟ್ವಿ. ಡಯಾಲಿಸಿಸ್ ಮಾಡ್ಲಿಕ್ಕೆ ಬಡವರು ಡಯಾಲಿಸಿಸ್ ಕ್ಯಾನ್ಸರ್ ಇದಾದ್ರೆ ಡಯಾಲಿಸಿಸ್ ಮಾಡ್ಲಿಕ್ಕೆ ಒಂದು ಮಿಷನ್ ಇಲ್ಲ, 6 ಮಿಷನ್ ತರಿಸ್ಕೊಟ್ಟೆ. ಯಾವುದೇ ಕಾರಣಕ್ಕೆ ಇಲ್ಲಿಂದ ಬೇರೆ ಕಡೆ ಹೋಗ್ಬಾರ್ದು ಅಂತ. ಆಂಬುಲೆನ್ಸ್ ಸರ್ವಿಸ್ ಇರಲಿಲ್ಲ, ಅದನ್ನ ವ್ಯವಸ್ಥೆ ಮಾಡಿದ್ವಿ. ಹೆರಿಗೆ ಮಾಡ್ಲಿಕ್ಕೆ ಹಾಸ್ಪಿಟಲ್ ಬೆಡ್ ಇರಲಿಲ್ಲ. 2 ಹಾಸ್ಪಿಟ್ಲ ವ್ಯವಸ್ಥಿತವಾಗಿ 56 ಕೋಟಿದಲ್ಲಿ, ಒಂದು ನಂಗ್ಲಿದಲ್ಲಿ, ಇನ್ನೊಂದು ಇಲ್ಲಿ ಮಕ್ಕಳ ಆಸ್ಪತ್ರೆ, ಗಂಡು ಆಸ್ಪತ್ರೆ, ದೊಡ್ಡ ಮಟ್ಟಕ್ಕೆ ಹಾಸ್ಪಿಟಲ್ ಕಟ್ಸ್ತಾ ಇದ್ದೀನಿ. ಏನಕ್ಕೆ ಹೇಳಿ? ಇದಾಗಬೇಕು. ಬಡಬಗ್ಗರು ಏನು ಕೇಳ್ತಾರೆ? ಮೆಡಿಸಿನ್ ಕೇಳ್ತಾರೆ, ಹಾಸ್ಪಿಟಲ್ ಕೇಳ್ತಾರೆ. ನಾವು ಕರೆಂಟ್ ಕೇಳ್ತೀವಿ, ರೋಡ್ ಕೇಳ್ತೀವಿ, ಆಯ್ತಲ್ವಾ? ಸೊ ಅದರಿಂದ ಆದಷ್ಟು ಬೇಗ ಈ ಸರ್ಕಾರಕ್ಕೆ ನನ್ನ ಮನವಿಯನ್ನು ತರಿಸ್ತೀನಿ.
ನಮ್ಮ ನೋವನ್ನು ಅರ್ಥ ಮಾಡ್ಕೊಂಡು ಆದಷ್ಟು ಬೇಗ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿ ಅಂತ ಕೇಳ್ಬೋದು. ನಾನು ನಿಮ್ಮನ್ನು ದೂಷಣೆ ಮಾಡ್ತಾ ಇಲ್ಲ, ಅಭಿವೃದ್ಧಿ ಪಥ ಮಾಡೋಣ, ಅಭಿವೃದ್ಧಿ ಕೆಲಸ ಮಾಡೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಒಂದು ಸಹ ನಾನು ಮಾತು ಮುಗಿಸಿದ್ರೆ ಎಲ್ರಿಗೂ ಒಳ್ಳೆಯದಾಗ್ತದೆ.